Hare Krishna, I'm Sunita Sunil with you in 2-minute Mahabharata stories. We'll continue to chant with chapter 11, verse 34 of Bhagavad Gita. Dronam cha Bhishmam cha Jayadratam cha Karnam tatanyanapi yodaviran Maya hatamstvam jahima vyatishta Yuddhasvajeta sirane sapatnan. We see Drona, Bhishma, Jayadratha, Karna, and other brave warriors. They are already killed by me, says Krishna. Destroy them, do not be disturbed. Fight, you will conquer your enemies in battle. The translation is This is Krishna naming Arjuna's biggest mental blocks. His teacher, grandfather, rival, and saying, I have already handled them. Stop overthinking. Fight. The moral is this is Krishna ending Arjuna's last excuse. But they are my elders, the heroes, he says. Krishna replies, Already I handled them. Now he tells to fight back. Thank you. Good day to all of you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ 34. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಜಹಿಮಾ ವ್ಯತಿಷ್ಠ ಯುದ್ಧಸ್ವಚೇತಾಸಿರಣೆ ಸಪತ್ನಾನ್. ಈ ಶ್ಲೋಕದ ಭಾವಾರ್ಥ: ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣಾದಿ ಎಲ್ಲ ಯುದ್ಧವೀರರೂ ಈ ಮೊದಲೇ ನನ್ನಿಂದ ಹತರಾಗಿರುವರು. ಅವರನ್ನು ನೀನು ಕೊಲ್ಲುವೆ. ಆದ್ದರಿಂದ ನೀನೇನೂ ಹೆದರುವ ಅವಶ್ಯಕತೆ ಇಲ್ಲ. ಯುದ್ಧದಲ್ಲಿ ನೀನು ವೈರಿಗಳೊಂದಿಗೆ ನಿಶ್ಚಿತವಾಗಿ ಗೆಲ್ಲುವೆ. ಆದ್ದರಿಂದ ಯುದ್ಧ ಮಾಡು. ಇಲ್ಲಿಯೂ ಸಹ ಯೋಗೇಶ್ವರನಾದ ಕೃಷ್ಣನು ನನ್ನಿಂದ ಹತರಾಗಿರುವರು ಎಂದಿರುವನು. ಮೃತರಾಗಿರುವವರನ್ನು ಕೊಲ್ಲಲು ನಿನಗೇನು ಅಂಜಿಕೆ? ನಾನೇ ಕರ್ತೃ ಎಂದು ಸ್ಪಷ್ಟಗೊಳಿಸಿರುವನು. ಅಧಿಷ್ಠಾನಕರ್ತ, ಕರಣ, ಯತ್ನ ಮತ್ತು ದೈವ ಕೇವಲ ಸ್ವರೂಪನಾದ ಪರಮಾತ್ಮನೇ ಮಾಡುವವನು ಎಂದು ಹೇಳುವವರು ಅವಿವೇಕಿಗಳು. ಅವರಿಗೆ ಯಥಾರ್ಥ ತಿಳಿಯದು. ಅಂದರೆ ಭಗವಂತನಲ್ಲ ಮಾಡುವುದು ಎಂದು ಹೇಳಿರುವನು. ಪ್ರಸ್ತುತ ಪ್ರಕೃತಿ ಮತ್ತು ಆ ಪರಮಾತ್ಮನ ನಡುವೆ ಒಂದು ಗಡಿ ರೇಖೆ ಇರಬಹುದು. ಪ್ರಕೃತಿಯಲ್ಲಿರುವ ಪರಮಾಣುಗಳ ಒತ್ತಡ ಹೆಚ್ಚಾದಷ್ಟು ಮಾಯೆಯ ಲೀಲೆ ಹೆಚ್ಚಾಗುವುದು. ಸಾಧಕನು ಅದನ್ನು ದಾಟಿ ಮೇಲೇರಿದರೆ ಈಶ್ವರ ಇಷ್ಟ ಅಥವಾ ಸದ್ಗುರುವಿನ ಕಾರ್ಯಕ್ಷೇತ್ರವನ್ನು ಪ್ರವೇಶಿಸುವನು ಅಥವಾ ಪ್ರವೇಶ ಪಡೆಯಲು ಸಾಧ್ಯವಾಗುವುದು.